ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025 ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರು ಒಳ್ಳೆ ಬಲಿಷ್ಠ ಆಟಗಾರರನ್ನು ಪಿಕ್ ಮಾಡುವುದರ ಮೂಲಕ ನಮ್ಮ RCB ತಂಡವನ್ನು ತುಂಬ ಬಲಿಷ್ಠವಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರಿಗೆ ಒಂದು ಸೆಲೆಕ್ಟ್ ಮಾಡಲೇಬೇಕು. ಯಾಕೆಂದರೆ ಒಳ್ಳೆ ಬಲಿಷ್ಠ ಅಲ್ಲ, ಅಪಾಯಕಾರಿ ಆಟಗಾರರು ಅಂತ ಹೇಳ್ಬೋದು. KKR ತಂಡದಲ್ಲಿ ಡಮಾಲ್ ಡಿಮಿಲ್, ಸಿಕ್ಸರ್ ಕಿಂಗ್ ಫಿಲ್ ಸಾಲ್ಟ್ ಅವರು ನಮ್ಮ RCB ತಂಡಕ್ಕೆ ಕರೆತಂದಿದ್ದಾರೆ. ನಮ್ಮ RCB ತಂಡದ ಮ್ಯಾನೇಜ್ಮೆಂಟ್ ಅವರು ಇಲ್ಲಿ ಬುದ್ಧಿಶಕ್ತಿಯನ್ನು ಚೆನ್ನಾಗಿ ಉಪಯೋಗಿಸಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನಮ್ಮ RCB ತಂಡದ ಆ್ಯಕ್ಷನ್ನಲ್ಲಿ ಪಿಕ್ ಮಾಡಿರುವ ಆಟಗಾರರು ಮತ್ತು ನಮ್ಮ RCB ತಂಡ ರಿಟರ್ನ್ ಮಾಡಿಕೊಂಡಿರುವ ಆಟಗಾರರು ಎಲ್ಲ ಆಟಗಾರರನ್ನು ಒಗ್ಗೂಡಿಸಿ ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ನೋಡೋದಾದರೆ ಓಪನರ್ಸ್ಗಳಾಗಿ ಬರ್ತಾರೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅಂತ. ಹೌದು ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಅವರು ಸತತವಾಗಿ 3 ಸೀಸನ್ಗಳಿಂದ ನಮ್ಮ RCB ತಂಡದಲ್ಲಿ ಈಗ ಓಪನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿರಾಟ್ ಅವರ ಬಗ್ಗೆ ಹೇಳೋದೇ ಬೇಡ, ಅವರು ಓಪನರ್ನಲ್ಲಿ ಬೆಂಕಿ ಪ್ಲೇಯರ್ ಅಂತ ಹೇಳ್ಬೋದು. ಅವರು ಫಾರ್ಮ್ ಒಂದು ಸಲ ಕಂಡುಕೊಂಡರೆ ಅದನ್ನು ಬಿಡೋದೇ ಇಲ್ಲ ಅಂತ ಹೇಳ್ಬೋದು. ಇವರು ಜಾಸ್ತಿ ಬೌಂಡ್ರಿಗಳನ್ನು ಡೀಲ್ ಮಾಡೋದ್ರ ಮೂಲಕ ಮ್ಯಾಚನ್ನು ಟೆಸ್ಟ್ ಮಾಡುತ್ತಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಓಪನರ್ ಆಗಿ ಫಿಲ್ ಸಾಲ್ಟ್ ಅವರು ಬರ್ತಾರೆ. ಹೌದು ಫ್ರೆಂಡ್ಸ್, ಫಿಲ್ ಸಾಲ್ಟ್ ಅವರು KKRನಲ್ಲಿದ್ದಾಗ ಅಲ್ಲಿ ಕೂಡ ಓಪನಿಂಗ್ನ ಮಾಡ್ತಾಯಿದ್ರು. ಈಗ ಇಂಗ್ಲೆಂಡ್ ತಂಡಕ್ಕೂ ಕೂಡ ಅವರು ಓಪನಿಂಗ್ನ ಮಾಡ್ತಾ ಇದ್ದಾರೆ ಅನ್ಬೋದು. ಫ್ರೆಂಡ್ಸ್, ನೀವು ಫಿಲ್ ಸಾಲ್ಟ್ ಅವರು ಅಂತ ಹೇಳ್ಕೊಳ್ಳುವಂಥ ಪ್ಲೇಯರ್ ಅಲ್ಲ ಅಂತ. ಹೌದು, ಈಗ ಇತ್ತೀಚೆಗೆ ಇಂಟರ್ನ್ಯಾಷನಲ್ ತಂಡಗಳಲ್ಲಿ ಮತ್ತು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂಟರ್ನ್ಯಾಷನಲಲ್ಲಿ ಅವರು ಇಂಗ್ಲೆಂಡ್ ತಂಡದ ಪರವಾಗಿ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸನ್ನು ತೋರೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ಬೋದು. ಆದರೆ ಹೋದ ವರ್ಷ ಇದನ್ನು ಗಣಗಣಿಸಿದರೆ ಫಿಲ್ ಸಾಲ್ಟ್ ಅವರು ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ. KKR ತಂಡಕ್ಕೆ ಸಿಕ್ಸರ್ಗಳ ಮೇಲೆ ಸಿಕ್ಸರ್ಗಳನ್ನು ಸಿಡಿಸ್ತಾ ಇದ್ರು. KKR ತಂಡ ಹೈಯೆಸ್ಟ್ ರನ್ ಅನ್ನು ಹೊಡೆಯಲು ಕಾರಣ ಫಿಲ್ ಸಾಲ್ಟ್ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, 263 ರನ್ ಅನ್ನು KKR ತಂಡ ಕೂಡ ಗಳಿಸಿಕೊಂಡಿದೆ. ಇನ್ನು 3ನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ಅವರು ಬರುತ್ತಾರೆ. ರಜತ್ ಪಟಿದಾರ್ 3ನೇ ಕ್ರಮಾಂಕದಲ್ಲಿ ಫಿಕ್ಸ್ ಆಗಿರುತ್ತಾರೆ. ಯಾಕೆಂದರೆ ಸತತ 3 ಸೀಸನ್ಗಳಿಂದ ಕೂಡ ರಜತ್ ಪಟಿದಾರ್ ಅವರು 3ನೇ ಕ್ರಮಾಂಕದಲ್ಲಿ ಆಡ್ತಾ ಇದ್ದಾರೆ. ಒಂದು ಸಲ ಇವರಿಗೆ ಕ್ರೀಜ್ಗೆ ಬಂದು ಬ್ಯಾಟಿಂಗ್ ಆಡೋಕ್ಕೆ ನಿಂತರೆ ಇವರು ಮ್ಯಾಚ್ ಮುಗಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಸ್ಪಿನ್ನರ್ಗಳಿಗೆ ದಾದಾ ಅಂತ ಹೇಳ್ಬೋದು. ರಜತ್ ಪಟಿದಾರ್ ಅವರು ಒಬ್ಬ ಬೆಂಕಿ ಬ್ಯಾಟ್ಸ್ಮನ್, ಸಿಕ್ಸರ್ ಕಿಂಗ್ ಕೂಡ ಅಂತ ಹೇಳ್ಬೋದು. ಇನ್ನು 4ನೇ ಕ್ರಮಾಂಕದಲ್ಲಿ ಲಿಮ್ ಲಿವಿಂಗ್ಸ್ಟನ್ ಅವರು ಈ ಸೀಸನ್ನಲ್ಲಿ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರ್ತಾ ಇಲ್ಲ. ಆದರೆ ಈ ವರ್ಷ ನೋಡೋಣ, ಇವರು IPL 2025ನಲ್ಲಿ ಅಂದರೆ ಇತ್ತೀಚೆಗೆ ನಡೆದ ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, ಇಂಗ್ಲೆಂಡ್ ತಂಡಕ್ಕೆ ಯಾವುದೇ ಪಂದ್ಯದಲ್ಲೂ ಕೂಡ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ಲಿಮ್ ಲಿವಿಂಗ್ಸ್ಟನ್ ಅವರು ತೋರಿಸಿಲ್ಲ. ಈ ಸೀಸನ್ನಲ್ಲಿ ಚೆನ್ನಾಗಿ ಆಡಬಹುದು. ಇನ್ನು ಫ್ರೆಂಡ್ಸ್, 5ನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ಜಿತೇಶ್ ಶರ್ಮಾ ಅವರು ಆಡಲಿದ್ದಾರೆ. ಹೌದು, ಜಿತೇಶ್ ಶರ್ಮಾ ಅವರು ನಮ್ಮ RCB ತಂಡಕ್ಕೆ ಈ ಸೀಸನ್ನಲ್ಲಿ ವಿಕೆಟ್ ಕೀಪರ್ ಆಗಿರುತ್ತಾರೆ. ಜಿತೇಶ್ ಶರ್ಮಾ ಅವರು ಪಂಜಾಬ್ ಕಿಂಗ್ಸ್ ತಂಡದಲ್ಲಿದ್ದಾಗ ಒಳ್ಳೆ ಬ್ಯಾಟಿಂಗ್ ಶೈಲಿಗಳನ್ನು ತೋರಿಸಿದ್ದಾರೆ. ಇವರು ರಜತ್ ಪಟಿದಾರ್ ಸೇಮ್ ಆಡ್ತಾರೆ ಅಂತ ಹೇಳ್ಬೋದು. ಜಿತೇಶ್ ಶರ್ಮಾ ಅವರು ಟೀಮ್ ಇಂಡಿಯಾಕ್ಕೂ ಕೂಡ ಆಡಿದ್ದಾರೆ. ಇನ್ನು 6ನೇ ಕ್ರಮಾಂಕದಲ್ಲಿ ಟಿಮ್ ಡೇವಿಡ್ ಅವರು ಇರುತ್ತಾರೆ. ಟಿಮ್ ಡೇವಿಡ್ ಅವರ ಬಗ್ಗೆ ಹೇಳೋದೇ ಬೇಡ, ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಇವರು ಬಿಗ್ ಹಿಟ್ಟರ್ ಆಗಿದ್ದರು. ಅದರ ಹಿಂದಿನ ಸೀಸನ್ನಲ್ಲಿ ನಮ್ಮ RCB ತಂಡದಲ್ಲಿ ಇದ್ದರು, ಆದರೆ ಅವರಿಗೆ ಅವಕಾಶವನ್ನು ನೀಡ್ತಾ ಇರಲಿಲ್ಲ. ಆದರೆ ಈ ಸೀಸನ್ನಲ್ಲಿ ಇವರಿಗೆ ಪಕ್ಕಾ ಅವಕಾಶ ಸಿಗುತ್ತದೆ. ಇನ್ನು 7ನೇ ಕ್ರಮಾಂಕದಲ್ಲಿ ಕೃಣಾಲ್ ಪಾಂಡ್ಯ ಅವರು ಇರಲಿದ್ದಾರೆ. ಇನ್ನು ಕೃಣಾಲ್ ಪಾಂಡ್ಯ ಅವರ ಬಗ್ಗೆ ನಿಮಗೆ ಅಷ್ಟೊಂದು ತಿಳಿಸೋದು ಬೇಡ ಅಂತ, ಯಾಕಂದ್ರೆ ಕೃಣಾಲ್ ಪಾಂಡ್ಯ ಅವರು ಒಬ್ಬ ಆಲ್ರೌಂಡರ್, ಬೆಸ್ಟ್ ಸ್ಪಿನ್ನರ್ ಆ್ಯಂಡ್ ಮತ್ತು ಬೆಸ್ಟ್ ಸ್ಪಿನ್ನರ್ಸ್ಗಳಿಗೆ ಬ್ಯಾಟರ್ ಅಂತ ಹೇಳ್ಬಹುದು. ಹೌದು, ಸಿಕ್ಸರ್ಗಳನ್ನು ಸ್ಪಿನ್ನರ್ಗಳಿಗೆ ಇವರು ದಾದಾ ಥರ ಹೊಡಿತಾರೆ ಅಂತ ಹೇಳ್ಬಹುದು. ಕೃಣಾಲ್ ಪಾಂಡ್ಯ ಅವರು ಒಬ್ಬ ಒಳ್ಳೆಯ ಆಲ್ರೌಂಡರ್. ಇನ್ನು 8ನೇ ಕ್ರಮಾಂಕದಲ್ಲಿ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಆಡಲಿದ್ದಾರೆ. 10 ವರ್ಷಗಳ ಕಾಲ SRS ತಂಡದಲ್ಲಿ ಆಡಿದ್ರು. ಆದರೆ ಈ ಸೀಸನ್ನಲ್ಲಿ ಅವರು ಆ್ಯಕ್ಷನ್ಗೆ ಬಂದಿದ್ರು. ಅವರನ್ನು ನಮ್ಮ RCB ತಂಡ ಪಿಕ್ ಮಾಡಿದೆ. ನೋಡೋಣ ಈ ಸೀಸನ್ನಲ್ಲಿ ಇವರ ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ. 9ನೇ ಕ್ರಮಾಂಕದಲ್ಲಿ ಒಬ್ಬ ಒಳ್ಳೆಯ ಸ್ಪಿನ್ನರ್ ಆದ ಸುಯೇಶ್ ಶರ್ಮಾ ಅವರು ಇದ್ದಾರೆ. ಇವರು KKR ತಂಡದಲ್ಲಿ ಅತ್ಯುತ್ತಮ ಸ್ಪಿನ್ನರ್ ಆಗಿದ್ರು. ಈ ವರ್ಷ ಅವರು ನೋಡೋಣ ಯಾವ ರೀತಿಯಾದ ಸ್ಪಿನ್ ಮೂಡಿಸ್ತಾರೆ ಅಂತ. ಇನ್ನು 10ನೇ ಕ್ರಮಾಂಕದಲ್ಲಿ S ದಯಾಳ್, 11ನೇ ಕ್ರಮಾಂಕದಲ್ಲಿ ಜೋಶ್ ಹೆಜಲ್ವುಡ್ ಅವರು ಇರುತ್ತಾರೆ. S ದಯಾಳ್ ಅವರು ಯಾರ್ಕರ್ ಕಿಂಗ್ ಆಗ್ತಾ ಇದ್ದಾರೆ. ಇನ್ನು ಜೋಶ್ ಹೆಜಲ್ವುಡ್ ಅವರು ಅವರ ಲೆಂತ್ ಬಾಲಿಂಗ್ನಲ್ಲಿ ಒತ್ತು ಕೊಡ್ತಾರೆ ಅಂತ ಹೇಳ್ಬಹುದು.
ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಸಿಕ್ ದರ ಇರುತ್ತಾರೆ ಅಂತ ಹೇಳ್ಬೋದು. ಇದು ನಮ್ಮ RCB ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಆಗಿದೆ ಫ್ರೆಂಡ್ಸ್. ಇನ್ನು ನಮ್ಮ RCB ತಂಡದ ಪ್ಲೇಯಿಂಗ್ 11ನಲ್ಲಿ ಏನಾದರೂ ಚೇಂಜ್ ಆಗಬೇಕಾ ಆಗಬಾರ್ದಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಇನ್ನಿತರ ಅಪ್ಡೇಟ್ಸ್ಗಳು ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.